ನಮಸ್ಕಾರ ವೀಕ್ಷಕರೇ, ಬಿಹೆಪಿ ಗೋ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಜುಲೈ ತಿಂಗಳದ ಕುಂಭರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಕುಂಭರಾಶಿ ಸಾಮಾನ್ಯವಾಗಿ ಕುಂಭರಾಶಿಯವರಿಗೆ ಜನ್ಮದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಅಂದ್ರೆ ಸಿಂಹ ರಾಶಿಯಲ್ಲಿ ಕೇತು ಮತ್ತು ಶುಕ್ರ, ಹಾಗೆ ಷಷ್ಠದಲ್ಲಿ ಗುರು, ಪಂಚಮದಲ್ಲಿ ರವಿ ಬುಧ ಚಂದ್ರ, ಚತುರ್ಥದಲ್ಲಿ ಕುಜ, ಕುಂಭರಾಶಿಯಿಂದ 2ನೇ ಮನೆ ಶನಿ. ಇವು ಗೋಚಾರದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಇದೆ ವೀಕ್ಷಕರೇ. ಈ ಮಾಸದಲ್ಲಿ ಸಾಮಾನ್ಯವಾಗಿ ರಾಜಯೋಗ ಅಂತ ನಾವು ಕರಿತೇವೆ. ಯಾಕೆ ಈ ರಾಜಯೋಗ ಬರ್ತಾ ಇದೆ ಕುಂಭರಾಶಿಯವರಿಗೆ ಅಂತ ಕೇಳಿದ್ರೆ, ಕೋದಂಡ ರಾಹು ರಾಜಯೋಗ ಹೇಳ್ತಕ್ಕಂಥದ್ದು. ಈ ರಾಜಯೋಗ ವಿಪರೀತವಾಗಿರ್ತಕ್ಕಂಥದ್ದು. ಈ ರಾಜಯೋಗದಿಂದ ನಿಮ್ಮನ್ನ ಕೋಟ್ಯಾಧೀಶ್ವರನಾಗಿ ಮಾಡುತ್ತೆ ಹೇಳ್ತಕ್ಕಂಥದ್ದು. ಯಾವುದೇ ಕೆಲಸ ಇರಬಹುದು. ಒಂದು ಕೃಷಿ ಕ್ಷೇತ್ರವನ್ನ ತೆಗೆದುಕೊಂಡಾಗ, ಅಥವಾ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಹೊಸದಾಗಿ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭ ಇದ್ದಾಗ, ಅಥವಾ ಜಮೀನಿನ ವ್ಯವಹಾರ, ಲ್ಯಾಂಡು, ಮನೆ ಸಂಬಂಧಪಟ್ಟಂಥದ್ದು, ಅಥವಾ ರಾಜಕೀಯ ಕ್ಷೇತ್ರ, ಇನ್ನಿತರದ ಯಾವುದೇ ಕ್ಷೇತ್ರವನ್ನು ನೀವು ವ್ಯವಹಾರದಲ್ಲಿ ಆಯ್ಕೆ ಮಾಡಿಕೊಂಡ್ರೂ ಕೂಡ ರಾಜಯೋಗ ಹೇಳತಕ್ಕಂಥದ್ದು. ಇದು ಅತ್ಯಂತ ಪ್ರಭಾವ, ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥದ್ದು. ಇದು ಅಷ್ಟು ಸುಲಭವಾಗಿ ಬರ್ತಕ್ಕಂತಹ ಯೋಗ ಅಲ್ಲ. ನೀವು ಮಾಡಿದ ಪೂಜೆಯ ಫಲ, ನೀವು ಮಾಡಿರ್ತಕ್ಕಂತಹ ತಂದೆ ತಾಯಿಯ ಆಶೀರ್ವಾದ, ಹಾಗೆ ಅವರ ಒಂದು ಯೋಗದಿಂದ, ಆಶೀರ್ವಾದದಿಂದ ಇವೆಲ್ಲವೂ ಕೂಡ ಬಂದಿರತಕ್ಕಂಥದ್ದು ಅಷ್ಟೇ ಅಲ್ಲ. ಈಗ ಹುಟ್ಟಿರ್ತಕ್ಕಂತಹ ಮಗುವಿಗೂ ಕೂಡ ರಾಜಯೋಗದಲ್ಲಿ ಜನನವಾಗತ್ತೆ. ನೋಡಿ, ಇಲ್ಲಿ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 10 ರೂಪಾಯಿಯಿಂದ ಹಿಡಿದು 10 ಕೋಟಿ ಲಾಭವನ್ನ ಮಾಡಬಹುದು. ಅಂತಹ ಒಂದು ಯೋಗ ಈ ತಿಂಗಳಲ್ಲಿ ಪ್ರಾರಂಭವಾಗ್ತಾ ಇರತಕ್ಕಂಥದ್ದು. ಹಾಗೆ ಆರೋಗ್ಯದ ಕಡೆಗೆ ಗಮನವನ್ನ ಹರಿಸಬೇಕು, ಗಮನ ಇಟ್ಕೊಳ್ಬೇಕು. ಅನೇಕ ದಿನಗಳಿಂದ ಶರೀರ ವಾತ, ಪಿತ್ತ, ಕಫ, ಜ್ವರ, ಅನೇಕ ವ್ಯಾಧಿಗಳಿಂದ ನಲ್ತಾ ಇದ್ದವರಿಗೂ ಕೂಡ ಸುಧಾರಣೆಯಾಗತ್ತೆ. ಹಾಗೆಯೇ ಕುಟುಂಬದ ಸದಸ್ಯರನ್ನೇ ವಿದೇಶಿ ಪ್ರಯಾಣ ಯೋಗ, ವಿದೇಶಿಯಲ್ಲಿ ಅಲ್ಲಿ ನೆಲೆಸ್ತಕ್ಕಂಥದ್ದು, ಅಲ್ಲಿ ಮನೆ ಗ್ರಹ ಯೋಗ ಹೇಳ್ತಕ್ಕಂಥದ್ದು, ಭೂಯೋಗ ಹೇಳ್ತಕ್ಕಂಥದ್ದು, ಅಥವಾ ನಮ್ಮ ದೇಶವನ್ನ ಕಾಯುವಂತಹ ದೇಶ ಸೇವಕರು, ಸೈನಿಕರು, ಇವೆಲ್ಲರಿಗೂ ಕೂಡ ಅವರದೇ ಆದಂತಹ ಒಂದು ಜೀವನವನ್ನ ರೂಪಿಸಿಕೊಂಡು ಬದುಕನ್ನ ಕಟ್ಟಿಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಒಳ್ಳೆಯ ಸಮಯ ಹೇಳ್ತಕ್ಕಂಥದ್ದು. ಆಲೋಚನೆ ನೀವು ಮಾಡಿದ್ದು ಕೂಡ ಸಾರ್ಥಕವಾಗತ್ತೆ. ಆಲೋಚನೆ ಮಾಡತಕ್ಕಂಥ ಸಮಯ ಕೂಡ ಚೆನ್ನಾಗಿದೆ, ಪ್ರಾರಂಭಕ್ಕೂ ಕೂಡ ಈಗ ಚೆನ್ನಾಗಿದೆ ಹೇಳತಕ್ಕಂಥದ್ದು. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬಾ ಚೆನ್ನಾಗಿ ಲಾಭ ಇದೆ. ಹೋಟೆಲ್ ಉದ್ಯಮ ವ್ಯವಹಾರ ಇರಬಹುದು, ಅಥವಾ ಬೇಕರಿ, ಅಥವಾ ಕಲ್ಯಾಣ ಮಂಟಪ, ವಾದ್ಯ, ಈ ತರದ ಒಂದಷ್ಟು
ಇವೆಂಟ್ಸು, ಇದರ ವ್ಯವಹಾರ ಉದ್ಯೋಗದಲ್ಲಿ ಕೂಡ ಹೆಚ್ಚು ಲಾಭವನ್ನ ತಂದುಕೊಡುತ್ತೆ ವೀಕ್ಷಕರೇ. ಹಾಗೆ ನರ್ಸರಿ, ಗಿಡಗಳನ್ನ ಬೆಳೆಸ್ತಕ್ಕಂಥದ್ದು, ಪಾಲನೆ ಮಾಡ್ತಕ್ಕಂಥದ್ದು, ಪೋಷಣೆ ಮಾಡ್ತಕ್ಕಂಥದ್ದು, ಇದರಲ್ಲಿಯೂ ಕೂಡ ಹೆಚ್ಚು ಲಾಭ ಇರುವಂಥದ್ದು, ಬರುವಂಥದ್ದು, ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಅನುಕೂಲದಾಯಕವಾಗಿರುತ್ತೆ. ಹಾಗೆ ಕಾಗದ ಪತ್ರದ ವ್ಯವಹಾರ ಇರಬಹುದು, ಕಂಪ್ಯೂಟರ್ ಸಂಬಂಧಪಟ್ಟಂತ ಯಂತ್ರೋಪಕರಣಗಳ ವ್ಯವಹಾರ, ಉದ್ದಿಮೆ, ಹೋಲ್ಸೇಲ್ಸು, ರಿಟೇಲ್ಸು ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಹೆಚ್ಚು ಲಾಭ, ಹೆಚ್ಚು ಧನ ಪ್ರಾಪ್ತಿ ಯೋಗ ಇವೆಲ್ಲವೂ ಕೂಡ ಇದೆ ವೀಕ್ಷಕರೇ. ಇನ್ನು ಹೆಚ್ಚು ನಿಮಗೆ ಲಾಭ ಕೊಡಬೇಕು, ಇನ್ನೂ ಚೆನ್ನಾಗಾಗಬೇಕು, ಇನ್ನೂ ಬದುಕನ್ನ ಕಟ್ಕೊಳ್ಬೇಕು, ಕೆಲವರಿಗೆ ಅರ್ಧಂಬರ್ಧ ಬದುಕಾಗಿರ್ಬೋದು ಅಥವಾ ಇನ್ನೂ ಅರ್ಧಂಬರ್ಧ ಪೂರ್ತಿ ಆಗ್ಲಿಲ್ಲ, ಈ ತರದೆಲ್ಲರೂ ಕೂಡ ಶನೇಶ್ವರನ ಆರಾಧನೆ, ಶನೇಶ್ವರನ ದರ್ಶನವನ್ನ ಮಾಡಿ ಓಂ ಶನೇಶ್ವರಾಯ ನಮಃ ಮಂತ್ರವನ್ನ ಪಠನೆ ಮಾಡಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಶನೇಶ್ವರಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನ ಟೈಪ್ ಮಾಡಿ ಕಳಿಸಿ. ಖಂಡಿತ ನಿಮಗೆಲ್ಲರಿಗೂ ಶುಭವಾಗತ್ತೆ, ಮಂಗಲವಾಗತ್ತೆ. ಶುಭವಾಗಲಿ, ಮಂಗಲವಾಗಲಿ.